ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲಲ್ಲಿ ಎಷ್ಟೇ ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಹಾಗೂ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ನ್ಯಾಚುರಲ್ ಆಗಿ ನೀವು ಕೂಡ ಸೊಲ್ಯೂಷನ್ನ ಹುಡುಕ್ತಾ ಇದ್ದರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಹೇಗೆ ಬ್ಲ್ಯಾಕ್ ಮಾಡಬೇಕು ಅಂತ ಹೇಳ್ತಾ ಇರೋದು ಸ್ನೇಹಿತರೆ. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಮೊದಲಿಗೆ ಕಬ್ಬಿಣದ ಹಂಚನ್ನು ತಗೋತಾ ಇರೋದು. ಯಾಕಂದರೆ ಕಬ್ಬಿಣದ ಅಂಶ ನಮ್ಮ ಹೇರ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕಬ್ಬಿಣದ ಅಂಶ ಬೇಕೇ ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕಬ್ಬಿಣದ ಹಂಚನ್ನೇ ಯೂಸ್ ಮಾಡಿಕೊಂಡು ಅದರಲ್ಲೇ ಮೆಹಂದಿನ ಕೊಡ್ತಾ ಇರ್ತೇನೆ ಸ್ನೇಹಿತರೆ. ಹೇರ್ ಪ್ಯಾಕ್ ಆಗಲಿ ಅಥವಾ ಹೇರ್ ಡ್ರೈಗಳಾಗಲಿ ನಿಮಗೆ ಯಾವಾಗಲೂ ಅದರಿಂದನೇ ತಿಳಿಸ್ಕೊಡ್ತಾ ಇರೋದು. ಆ್ಯಂಡ್ ನಾನಿಲ್ಲೊಂದು ಲೆಮನ್ ಜ್ಯೂಸನ್ನ ಯೂಸ್ ಮಾಡ್ಕೋತಾ ಇರೋದು. ಒಂದು ಲೆಮನ್ ಜ್ಯೂಸನ್ನ ಕಟ್ ಮಾಡಿಕೊಂಡು ಅದ್ರ ಜ್ಯೂಸ್ ಬೇಕಾಗುತ್ತೆ ಈ ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ. ಒಂದು ಲೆಮನ್ ಅಷ್ಟು ಜ್ಯೂಸನ್ನ ಈ ರೀತಿ ಆ ಒಂದು ಹಂಚಿನಲ್ಲಿ ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ಈ ಒಂದು ಲಿಂಬೆಹಣ್ಣಿನ ಜ್ಯೂಸಲ್ಲಿ ಆ್ಯಕ್ಟಿಕ್ ಆಸಿಡ್ ಇರುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಅಂತೂ ಇವಾಗಲಂತೂ ತುಂಬ ಜನರಿಗೆ ಡ್ಯಾಂಡ್ರಫ್ ಸಮಸ್ಯೆನೇ ಕಡಿಮೆ ಆಗ್ತಾ ಇಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದರು. ಅದು ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಎಷ್ಟೇ ಒಂದು ತಲೆಯಲ್ಲಿ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇವಾಗ ಆ ಒಂದು ಜ್ಯೂಸ್ನಲ್ಲಿ ಬೀಜಗಳು ಕೂಡ ಸೇರ್ಕೊಂಡಿರೋದು, ಅದನ್ನು ನಾನು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇರೋದು. ಯಾಕಂದರೆ ಅದರ ಅವಶ್ಯಕತೆ ಇಲ್ಲ ಇದರೊಳಗಡೆ. ಕೇವಲ ಜ್ಯೂಸನ್ನ ಹಾಕ್ಕೊಂಡಿರೋದು ಅಷ್ಟು ಫುಲ್ ಲೆಮನ್ ಜ್ಯೂಸನ್ನ ಹಾಕ್ಕೊಂಡ್ಬಿಡಿ. ನಾನು ಒಂದು ಲೆಮನ್ ಜ್ಯೂಸನ್ನ ಹಾಕ್ಕೊಂಡಿರೋದು ಫುಲ್ಲಾಗಿ. ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ಏನು ಹಾಕ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಾವೆಷ್ಟೆಲ್ಲ ಸಲೂನ್ಗೆ ಹೋಗಿ ಹೇರ್ ಪ್ಯಾಕ್ಸ್ನ ಹಾಕ್ತಾ ಇರ್ತೀವಿ. ನೆಕ್ಸ್ಟ್ ನಮಗೆ ವೈಟ್ ಹೇರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಲ್ಲಂತೂ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ. ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಮಾಡ್ಕೊಂಡು ಬಂದರು ಮತ್ತೆ ಸೇಮ್ ಪ್ರೊಸೆಸ್ ನಮ್ಮ ಕೂದಲು ವೈಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ₹2 ಇರುವಂಥ ಬ್ರೂ ಪೌಡರ್ನ ತೊಗೋತಾ ಇರೋದು. ಈಸಿಯಾಗಿ ಸಿಗುವಂಥ ನಮ್ಮ ಎಲ್ಲೇ ಮನೆಯಲ್ಲಿ ಕೂಡ ಇರುತ್ತೆ, ಇಲ್ಲಾಂದರೂ ಕೂಡ ಅಂಗಡಿಗಳಲ್ಲಿ ಕೂಡ ಈಸಿಯಾಗಿ ಸಿಗುವಂಥ ಈ ಒಂದು ಬ್ರೂ ಪೌಡರ್ ಕೂಡ ನಮ್ಮ ಹೇರ್ಸ್ಗೆ ಶೈನಿ ಕೊಡುತ್ತೆ. ಸಿಲ್ಕ್ನೆಸ್ ಸ್ವಲ್ಪ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಬ್ರೂ ಪೌಡರ್ನ ಈ ರೀತಿ ಲೆಮನ್ ಜ್ಯೂಸ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು. ಹೀಗೆ ಮಿಕ್ಸ್ ಮಾಡ್ಕೊಂಡು ಬಿಡಿ. ಈ ಎರಡೂನ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ನಾನಿಲ್ಲಿ ಗ್ಯಾಸ್ನ ಯೂಸ್ ಮಾಡ್ಕೋತಿಲ್ಲ. ಈ ಒಂದು ಮೆಹಂದಿನ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡುವಂಥದ್ದು ಹಾಗೂ ತುಂಬಾ ಕಡಿಮೆ ಪದಾರ್ಥಗಳಿಂದ ನಾನಿಲ್ಲಿ ಈ ಒಂದು ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ನಾವು ಸಲೂನ್ಗೆ ಹೋಗಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಹೀಗೆ ನ್ಯಾಚುರಲ್ ಆಗಿ ನಾವು ಏನಾದರೂ ಯೂಸ್ ಮಾಡ್ತಾ ಬಂದರೆ ನಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಆಮ್ಲ ಪೌಡರ್ನ ತಗೋತಾ ಇರೋದು. ಆಮ್ಲ ಪೌಡರ್ ಅಂತೂ ನಮ್ಮ ಹೇರ್ಸ್ ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಮುಖ್ಯ ಸ್ನೇಹಿತರೆ. ಹಾಗೂ ಇದರಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ, ನಮ್ಮ ಹೇರ್ಸ್ ಗ್ರೋತ್ ಆಗಲು ಕೂಡ ಆರಂಭವಾಗುತ್ತೆ. 2 ಸ್ಪೂನಷ್ಟು ಆಮ್ಲ ಪೌಡರ್ನ ಈ ಒಂದು ಲೆಮನ್ ಜ್ಯೂಸ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ನಾವು ಯಾವುದೇ ಒಂದು ವಸ್ತುನ ಈ ಒಂದು ಕಬ್ಬಿಣದ ಹಂಚ ಮೇಲೆ ಹಾಕೊಂಡಿದ ತಕ್ಷಣ ಬೇಗ ರಿಯಾಕ್ಟ್ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಕಬ್ಬಿಣದ ಹಂಚಿಂದ ನಮ್ಮ ಕೂದಲು ಬೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೂ ಇದರಲ್ಲಿ 2 ಸ್ಪೂನಷ್ಟು ಆಮ್ಲ ಪೌಡರ್ನ ಹಾಕ್ಕೊಂಡಿರೋದು, ಅದನ್ನು ಸ್ವಲ್ಪ ಕೂಡ ಗಟ್ಟಿ ಈ ರೀತಿ ಗಂಟು ಇರಬಾರ್ದು. ಆ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ಈ ಒಂದು ಹೇರ್ ಪ್ಯಾಕ್ನ ನೀವು ಚಿಕ್ಕ ಮಕ್ಕಳಿಗಂತೂ ಇವಾಗಲಂತೂ ಯೌವನದಲ್ಲಿ ಎಷ್ಟೆಲ್ಲ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರೋದು ಸ್ನೇಹಿತರೆ. ಯಾಕಂದರೆ ಅವರಲ್ಲಿ ಮೆಲೋನಿನ್ ಅಂಶ ಕಡಿಮೆ ಆಗ್ತಾ ಇರೋದ್ರಿಂದ ಹಾಗೂ ಅವರು ಪ್ರೋಟೀನ್ ಯುಕ್ತವಾದಂಥ ಆಹಾರಗಳನ್ನ ಸೇವನೆ ಮಾಡ್ತಾ ಇರೋದಿಲ್ಲ. ಇವಾಗಲಂತೂ ಜಂಕ್ ಫುಡ್ನ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಯಿಲಿ ಪದಾರ್ಥಗಳನ್ನ ಜಾಸ್ತಿಯಾಗಿ ತಿಂತಾ ಇರೋದ್ರಿಂದ ಅದರಿಂದ ಕೂಡ ವೈಟ್ ಹೇರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹುಡುಗರಾಗಲಿ ಹಾಗೂ ಹುಡುಗಿಯರಾಗಲಿ ತುಂಬಾ ವೈಟ್ ಹೇರ್ ಸಮಸ್ಯೆ ಆಗ್ತಾ ಇರೋದು. ಆ್ಯಂಡ್ ಇವಾಗ
ಆಗಿ ಈ ಒಂದು ಹೇರ್ ಪ್ಯಾಕ್ ಇವಾಗ ರೆಡಿ ಆಗಿರೋದು. ಆ್ಯಂಡ್ ನೀವು ಕೇಳ್ತಿರ್ಬೋದು ಯಾವ ರೀತಿ ಬ್ಲ್ಯಾಕೇ ಆಗಿಲ್ವಲ್ಲ ಈ 3 ಮಿಕ್ಸ್ ಮಾಡಿದ ತಕ್ಷಣ ಅಂತ. ಇದನ್ನು 1-2 ಅವರ್ಸ್ ಅಥವಾ 1 ನೈಟ್ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸ್ನೇಹಿತರೆ. ಯಾಕಂದರೆ ನಾನಿಲ್ಲಿ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಬೇಗವಾಗಿ ಕಪ್ಪಾಗೋದಿಲ್ಲ. ಯಾಕಂದರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿದ್ರೆ ವೇಗವಾಗಿ ಕಪ್ಪಗಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನು ರೆಸ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ತಿರುಗಿರೋದು ಅಂತ. ನಾನು ಒಂದು 2 ಅವರ್ಸ್ ಅಷ್ಟೇ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ನೀವೇನಾದರೂ ಒಂದು ಓವರ್ ನೈಟ್ ಬಿಟ್ಟರೆ ಫುಲ್ ತುಂಬಾ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ನೇಹಿತರೆ. ಇವಾಗಲೂ ಬ್ಲ್ಯಾಕ್ ಆಗಿದೆ, ಆದರೆ ಇದಕ್ಕಿಂತ ಜಾಸ್ತಿಯಾಗಿ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಒಂದು ಓವರ್ ನೈಟ್ ಏನಾದರೂ ಬಿಟ್ಟರೆ. ಆ್ಯಂಡ್ ಇದನ್ನು ನೀವು ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಯಾಕಂದರೆ ನಿಮ್ಮ ಹೇರ್ಸ್ಗೆ ಚೆನ್ನಾಗಿ ಕೂತ್ಕೊಂಡು ಬಿಡುತ್ತೆ ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡಿಕೊಂಡು 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನಮ್ಮ ಹೇರ್ಸ್ನ. ಹಾಗೂ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು. ಈ ರೀತಿ ನಿಮಗೆ ನ್ಯಾಚುರಲ್ ಆಗಿರುವಂಥ ಹೇರ್ ಡೈಗಳನ್ನ ಯೂಸ್ ಮಾಡೋದು ಇಷ್ಟ ಆದರೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಒಂದು ಲೈಕ್ ಆ್ಯಂಡ್ ಶೇರ್ ನನಗೆ ತುಂಬಾ ಪ್ರೋತ್ಸಾಹ ನೀಡುತ್ತೆ. ಅದಕ್ಕೋಸ್ಕರ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.